ಬಿಡ್ತಾ ಇಲ್ಲ. ಏನು ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬೇಕಲ್ಲ. ಅನ್ಯಾಯ ಆಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಅಲ್ಲ. UPA ಇದ್ದಾಗ ಏನು ಅನುದಾನ ಕೊಡ್ತಾಯಿದ್ರು ಅದಕ್ಕೆ 7ರಿಂದ 10 ಪಟ್ಟು ಹೆಚ್ಚು ಅನುದಾನವನ್ನು ಕೇಂದ್ರ ಸರ್ಕಾರ ಇವತ್ತು ಕೊಡ್ತಾ ಇದೆ. ಹೇಗೆ ಅನ್ಯಾಯ ಮಾಡಿದೆ, ಯಾವ ರೀತಿಯಲ್ಲಿ ಅನ್ಯಾಯ ಮಾಡಿದೆ ಅಂತ ಹೇಳ್ಬೇಕಲ್ಲ ಇವರು. ರೈಲ್ವೆ ಯೋಜನೆಗಳಿಗೆ ಹಣ ಕಡಿಮೆ ಮಾಡಿದ್ದೀವ, ಅಥವಾ ನಿಮಗೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕಡಿಮೆ ಮಾಡಿದ್ದೀವ, ಮನೆಗಳು ಕೊಡೋದು ಕಡಿಮೆ ಮಾಡಿದ್ದೀವ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ಏನು ಜನೌಷಧಿ ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿ ಕೊಡುವಂತಹ ಒಂದು ಮಳಿಗೆಗಳನ್ನು ಮುಚ್ಚುವಂಥ ಕೆಲಸ, ಪಾಪದ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರ ಹಣ ಕೊಡ್ತಾ ಇದೆ. ಇವತ್ತು ಎಷ್ಟು ಟ್ರಾಮಾ ಸೆಂಟರ್ಸ್ ಮಾಡಿದೆ. ಇವತ್ತು NHMಗೆ ಹಣ ಎಲ್ಲಿಂದ ಬರ್ತಾ ಇದೆ? ಆರೋಗ್ಯ ಕ್ಷೇತ್ರ, ಇವತ್ತು ಶಿಕ್ಷಣ, ಇವೆಲ್ಲ ಕನ್ಕರೆಂಟ್ ಸಬ್ಜೆಕ್ಟ್ಸು. ರಾಜ್ಯನೂ ಖರ್ಚು ಮಾಡಬೇಕು, ಕೇಂದ್ರನೂ ಮಾಡಬೇಕು. ಕೇಂದ್ರದ ಅನೇಕ ಅನುದಾನಗಳನ್ನು ಇವತ್ತು ತೆಗೆದುಕೊಂಡು ಕೇಂದ್ರ ಅನ್ಯಾಯ ಮಾಡ್ತಾ ಇದೆ. ಯಾವ ರೀತಿಯಲ್ಲಿ ಅನ್ಯಾಯ ಆಗ್ತಾ ಇದೆ? ಅವ್ರು ಹೇಳ್ತಾರೆ ನೀರಾವರಿ ಯೋಜನೆ. ನೀವು ಪಕ್ಕದ ಆಂಧ್ರ ರಾಜ್ಯ ನೋಡಿ, ಅವ್ರು ಯಾವ ಥರ ಕೆಲಸ ಮಾಡ್ತಾ ಇದ್ದಾರೆ, ತೆಲಂಗಾಣ ಏನು ಮಾಡ್ತಾ ಇದ್ದಾರೆ, ತಮಿಳ್ನಾಡು ಏನು ಮಾಡ್ತಾ ಇದ್ದಾರೆ, ಈ 2.5 ವರ್ಷದಲ್ಲಿ ನೀವೇನು ಮಾಡ್ತಾ ಇದ್ದೀರಾ ಅಂತ ನೋಡಿ. ಇದೇ ವಿಚಾರಕ್ಕೆ ಮೋದಿ ಅವ್ರನ್ನ ಭೇಟಿ ಆಗೋದಕ್ಕೆ ಹೋಗ್ತಾ ಇದ್ದಾರೆ ಸರ್. ಹೋಗ್ತಾರೆ, ಭೇಟಿಯಾಗಿ ಹೊರಗಡೆ ಬಂದು ನೆಗೆಟಿವ್ ಆಗಿ ಮಾತಾಡ್ತಾರೆ. ಇದು ಇವರು ಹವ್ಯಾಸ ಆಗೋಗಿದೆ. 2.5 ವರ್ಷದಿಂದ ಇವ್ರ ಕೈಯಲ್ಲಿ ಮಾಡಲಿಕ್ಕೆ ಆಗಲ್ಲ. ಎಲ್ಲ ಬೆರಳು ಮಾಡೋದು ಕೇಂದ್ರ ಸರ್ಕಾರದ ಕಡೆ ಬೆರಳು ಮಾಡಿ ಇವರ ತಪ್ಪುಗಳನ್ನು ಮುಚ್ಕೊಳ್ಳೋದಕ್ಕೆ ಇದೊಂದು ವಿಧಾನ ಕಂಡುಕೊಂಡಿದ್ದಾರೆ ಅಷ್ಟೇ. ಅವ್ರು ಹೇಳ್ತಾರೆ ನೀರಾವರಿ ಯೋಜನೆಗಳಲ್ಲಿ ಕೇಂದ್ರದ ಅನ್ಯಾಯ ಆಗ್ತಾ ಇದೆ, ಬಿಡ್ತಾ ಇಲ್ಲ. ಏನು ಅನ್ಯಾಯ ಆಗ್ತಾ ಇದೆ ಅಂತ ಹೇಳ್ಬೇಕಲ್ಲ. ಅನ್ಯಾಯ ಆಗ್ತಾ ಇರ್ತಕ್ಕಂಥ ಕಾಂಗ್ರೆಸ್ ರಾಜ್ಯ ಸರ್ಕಾರದಿಂದ, ಕೇಂದ್ರ ಸರ್ಕಾರದಿಂದ ಅಲ್ಲ. UPA ಇದ್ದಾಗ ಏನು ಅನುದಾನ ಕೊಡ್ತಾಯಿದ್ರು ಅದಕ್ಕೆ 7ರಿಂದ 10 ಪಟ್ಟು ಹೆಚ್ಚು ಅನುದಾನವನ್ನು ಕೇಂದ್ರ ಸರ್ಕಾರ ಇವತ್ತು ಕೊಡ್ತಾ ಇದೆ. ಹೇಗೆ ಅನ್ಯಾಯ ಮಾಡಿದೆ, ಯಾವ ರೀತಿಯಲ್ಲಿ ಅನ್ಯಾಯ ಮಾಡಿದೆ ಅಂತ ಹೇಳ್ಬೇಕಲ್ಲ ಇವರು. ರೈಲ್ವೆ ಯೋಜನೆಗಳಿಗೆ ಹಣ ಕಡಿಮೆ ಮಾಡಿದ್ದೀವ, ಅಥವಾ ನಿಮಗೆ ರಾಷ್ಟ್ರೀಯ ಹೆದ್ದಾರಿಗಳನ್ನು ಕಡಿಮೆ ಮಾಡಿದ್ದೀವ, ಮನೆಗಳು ಕೊಡೋದು ಕಡಿಮೆ ಮಾಡಿದ್ದೀವ. ಇವತ್ತು ನಮ್ಮ ಪ್ರಧಾನಮಂತ್ರಿಗಳ ಏನು ಜನೌಷಧಿ ಬಡವರಿಗೆ ಕಡಿಮೆ ದರದಲ್ಲಿ ಔಷಧಿ ಕೊಡುವಂತಹ ಒಂದು ಮಳಿಗೆಗಳನ್ನು ಮುಚ್ಚುವಂಥ ಕೆಲಸ, ಪಾಪದ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡಿದೆ. ಕೇಂದ್ರ ಸರ್ಕಾರ ಹಣ ಕೊಡ್ತಾ ಇದೆ. ಇವತ್ತು ಎಷ್ಟು ಟ್ರಾಮಾ ಸೆಂಟರ್ಸ್ ಮಾಡಿದೆ.